ಹಲೋ ವ್ಯೂವರ್ಸ್, ವೆಲ್ಕಮ್ ಟು ದಿ ಚಾನಲ್. ನನ್ನ ಮೆಟರ್ನಿಟಿ ಶೂಟ್ ಮಾಡಿಸೋದಕ್ಕೆ ಅಂತ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅರ್ಲಿ ಮಾರ್ನಿಂಗೇ ಹೊರಟಿದ್ವಿ. ತುಂಬ ಬೇಗನೆ ಹೊರಟಿದ್ರಿಂದ ನಾವು ಆನ್ ದ ವೇ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡು ಲೊಕೇಶನ್ನ ರೀಚ್ ಆಗಿದ್ದು. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ನನ್ನ ಒಂದು ಮೆಟರ್ನಿಟಿ ಶೂಟ್ ಯಾವ ರೀತಿ ಆಯಿತು ಅನ್ನುವಂಥ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನನ್ನ ಮೆಟರ್ನಿಟಿ ಶೂಟ್ ಕ್ಷಣಗಳನ್ನು ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ತೋರಿಸ್ತಾ ಇರೋದು ಸ್ಟುಡಿಯೋ ಎಲ್ಲ ಹೇಗಿತ್ತು ಅಂತ. ಸೊ ಇದು ಬಂದು ಕಂಪ್ಲೀಟ್ ಸ್ಟುಡಿಯೋ ಸೆಟಪ್ ಆಗಿತ್ತು. ಸೊ ಅವರು ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಕ್ಯಾಪ್ಚರ್ ಮಾಡೋದಕ್ಕೆ ಅವರಿಗೆ ಏನೇನೆಲ್ಲ ಥಿಂಗ್ಸ್ ಬೇಕು ಅದನ್ನೆಲ್ಲ ಪ್ರತಿಯೊಂದೂ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಇದು ಒಂದು ಸ್ಟುಡಿಯೋ, ಲೈಕ್ ನಾನು ಹೋಗಿದ್ದಂತಹ ಮೆಟರ್ನಿಟಿ ಫೋಟೋಶೂಟ್ಗೆ ಹೋಗಿದ್ದಂತಹ ಸ್ಟುಡಿಯೋ ಈ ಥರ ಇತ್ತು. ಸೊ ನಾವಿಲ್ಲಿ ಬಂದ ತಕ್ಷಣ ಫಸ್ಟು ನಾನು ರೆಡಿ ಆದೆ. ನನಗೆ ಮೆಟರ್ನಿಟಿ ಶೂಟಲ್ಲಿ ಮೇಯ್ನಾಗಿ ಒಂದು ಟ್ರೆಡಿಷ್ನಲ್ ಲುಕ್ ಮತ್ತು ಇನ್ನೊಂದು ಗೌನ್ದು, ಲೈಕ್ ಚೆನ್ನಾಗಿ ಕಾಣೋ ಥರದ್ದು ಒಂದು ಗೂಚಿ ನನ್ನ ಹತ್ರ ಬೆಲ್ಟ್ ಇತ್ತು. ನಾನು ಅದನ್ನು ದುಬಾಯಿಂದ ತೊಗೊಂಡು ಬಂದಿದ್ದೆ, ಆಯಿತಾ. ಸೊ ಆ ಬೆಲ್ಟ್ ತೊಗೊಳುವಾಗಲೇ ನಾನು ಹೇಳ್ಬಿಟ್ಟಿದ್ದೆ, ಇದು ನಾನು ಮೆಟರ್ನಿಟಿ ಶೂಟಲ್ಲಿ ವೇರ್ ಮಾಡ್ತೀನಿ, ಇದ್ರದ್ದೊಂದು ಫೋಟೋಸ್ ಬೇಕು ಅಂತ. ಹಾಗೆಯೇ ಇವಾಗ ನಾನು ಏನು ವೇರ್ ಮಾಡಿದ್ದೀನಲ್ಲ ಸ್ಯಾರಿ, ಇದು ಬಂದ್ಬಿಟ್ಟು ನಾನು ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದು. ನಾನು ವರಮಹಾಲಕ್ಷ್ಮಿಗೆ ಈ ಒಂದು ಸ್ಯಾರಿನ ಇಟ್ಟಿದ್ದೆ. ಈ ಸ್ಯಾರಿ ತೊಗೊಂಡಾಗಲೂ ಅಷ್ಟೇ, ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಫೋಟೋಶೂಟ್ ಮಾಡಿಸ್ತೀನಿ. ಸೊ ಅದರಲ್ಲಿ ಒಂದು ಮೇಯ್ನಾಗಿ ಟ್ರೆಡಿಷ್ನಲ್ ಲುಕ್ ಇರುತ್ತೆ. ಸೊ ಅದಕ್ಕೆ ಈ ಒಂದು ಮೈಸೂರು ಸಿಲ್ಕ್ ಸ್ಯಾರಿನೇ ವೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಲೈಕ್ ಹಿಂಗೆ ನಾನು ಏನಾದರೂ ಒಂದು ವಸ್ತು ತೊಗೊಬೇಕಾದ್ರೆ ಒಂದು ಸಲ ಫಿಕ್ಸ್ ಆಗಿಬಿಡ್ತೀನಿ. ಸೊ ಇದನ್ನು ನಾನು ಇಂಥ ಟೈಮಲ್ಲೇ ಯೂಸ್ ಮಾಡೋದು ಅಂತ. ಸೊ ಅದಕ್ಕೆ ಅಂತ ಎಷ್ಟು ದಿನ ಆದರೂ ಪರವಾಗಿಲ್ಲ, ನಾನು ಹಾಗೇ ಇಟ್ಟಿರ್ತೀನಿ. ಸೊ ಆ ಥರ ಇಟ್ಟಂತಹ ಸ್ಯಾರಿ ಇದು, ಮತ್ತು ಒಂದು ನನ್ನ ಬೆಲ್ಟ್ ನನ್ನ ಟ್ರಿಪ್ಪಲ್ಲಿ ತಂದಿದ್ದು ದುಬಾಯಿಂದ. ಸೊ ಇದೆರಡು ಥಿಂಗ್ಸನ್ನ ನಾನು ನನ್ನ ಮೆಟರ್ನಿಟಿ ಶೂಟಲ್ಲಿ ಯೂಸ್ ಮಾಡಬೇಕು, ವೇರ್ ಮಾಡಬೇಕು ಅಂತಲೇ ಇಟ್ಟಿದ್ದು. ಸೊ ವಿಶ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಇವಾಗ ಕ್ರಿಯೇಟ್ ಆಗಿದೆಯಲ್ಲ ಈ ಒಂದು ಟ್ರೆಡಿಷ್ನಲ್ ಲುಕ್, ಈ ಲುಕ್ಕು ಕೂಡ ಅಷ್ಟೇ ನನಗೆ ಹೀಗೆ ಬೇಕು ಅನ್ನೋದು ತುಂಬಾ ಇಷ್ಟ ಆಯಿತು. ಸೊ ಅದೇ ಥರನೇ ಈ ಒಂದು ಲುಕ್ ಕೂಡ ತುಂಬಾ ಚೆನ್ನಾಗಿ ಬಂತು. ಲೈಕ್ ನನ್ನ ಮೈಂಡ್ಸೆಟ್ಟಲ್ಲಿ ಹೆಂಗಿತ್ತು ಅದೇ ಥರನೇ ನಾನು ರೆಡಿ ಆದೆ. ಹಾಗೆಯೇ ಅದೇ ರೀತಿಯೇ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮೆಟರ್ನಿಟಿ ಶೂಟಲ್ಲಿ ನಾನು ವೇರ್ ಮಾಡಿರೋದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ಇದಕ್ಕೆ ಬ್ಲೌಸ್ ಬರಲ್ಲ, ಮ್ಯಾಚಿಂಗ್ ಬ್ಲೌಸು. ಸೊ ಹಂಗಾಗ್ಬಿಟ್ಟು ನಾನು ಗ್ರೀನ್ ಕಲರಲ್ಲಿ ಕಾಂಟ್ರಾಸ್ಟ್ ಇರಲಿ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ. ಈ ಒಂದು ಸ್ಯಾರಿನ ನಾನು ಆವಾಗಲೇ ಹೇಳ್ದಂಗೆ ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದು, ಮೇನ್ ಸೊಸೈಟಿಯಿಂದಲೇ. ಸೊ ನನಗೆ ಮೇಯ್ನಾಗಿ ಪ್ಯೂರ್ ಒಂದೇ ಬೇಕು. ಸೊ ನನಗೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಮಾತ್ರ ಇಷ್ಟ ಆಗೋದು, ಕ್ರೇಪ್ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡಿದ್ದೆ. ಇನ್ನು ಶಂಕರ್ ವೇರ್ ಮಾಡಿರುವಂತಹ ಶೇರ್ವಾನಿನ ನಾವು ನಮ್ಮ ಎಂಗೇಜ್ಮೆಂಟಲ್ಲಿ ತೊಗೊಂಡಿದ್ದು. ಸೊ ಇದು ಅವ್ರದ್ದು ಎಂಗೇಜ್ಮೆಂಟು ಡ್ರೆಸ್ಸು, ಬಟ್ ನನ್ನ ಸ್ಯಾರಿ ಜೊತೆ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಹಾಗಾಗಿ ಅವರು ಮತ್ತೆ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಬಿಕಾಸ್ ಈ ಥರ ಶೇರ್ವಾನಿ ಎಲ್ಲ ಅವ್ರೇನು ರೆಗ್ಯುಲರಾಗಿ ಹಾಕೋಲ್ಲ, ಯಾವಾಗಲೂ ಫಂಕ್ಷನ್ ಟೈಮಲ್ಲಿ ಹಾಕ್ಕೊತಾರೆ. ಹಾಗಾಗಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು. ಸೊ ನಾನು ಅದನ್ನೇ ವೇರ್ ಮಾಡ್ತೀನಿ ಅಂತ ಅವರು ಅದೇ ಡ್ರೆಸ್ಸನ್ನು ವೇರ್ ಮಾಡಿದ್ರು. ಅಂದರೆ ನಮ್ಮ ಎಂಗೇಜ್ಮೆಂಟಿಗೆ ಏನು ತೊಗೊಂಡಿದ್ರು ಇದೇ ಡ್ರೆಸ್ನ ಅವರು ವೇರ್ ಮಾಡಿದ್ರು. ಬಟ್ ನಾನು ಇನ್ನು ಗೌನ್ಸಲ್ಲಿ 2 ಶೂಟ್ ಮಾಡಿಸಿದ್ನಲ್ಲ, ಅದಕ್ಕೆ ಮ್ಯಾಚ್ ಆಗೋ ಥರದ್ದು 2 ಡ್ರೆಸ್ಸಸ್ನ ಹೊಸದು ಪರ್ಚೇಸ್ ಮಾಡಿದ್ರು. ಹಾಗೆ ನಾನು ತೊಗೊಂಡಿದ್ದಂತಹ ಪ್ಯಾಕೇಜಲ್ಲಿ ಒಂದು ಟ್ರೆಡಿಷ್ನಲ್ ಲುಕ್ಕು ಮತ್ತು 2 ಗೌನ್ಸ್ ಇನ್ಕ್ಲೂಡ್ ಆಗಿತ್ತು. ಸೊ ಟ್ರೆಡಿಷ್ನಲ್ ಲುಕ್ಕಿಗೆ ನಾವೇ ಸ್ಯಾರಿನ ಮ್ಯಾಚ್ ಮಾಡಿಕೊಂಡು ತರಬೇಕಾಗಿತ್ತು. ಹಾಗೆಯೇ ಗೌನ್ಸು ಅವರು ಸುಮಾರು ಫೋಟೋಸ್ ಕಳಿಸಿದ್ರು, ಅದರಲ್ಲಿ ನಾನು ಯಾವುದು ಹೇಳಿದೆ ಓಕೆ ಮಾಡಿದೆ ಅದನ್ನು ಅವರು ರೆಡಿ ಮಾಡಿ ಇಟ್ಟಿದ್ದರು. ಹಾಗೆಯೇ ಮೇಕಪ್ ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿತ್ತು. ಹಾಗೆಯೇ ಅವರು 1 ಮಿನಿಟ್ದು ವೀಡಿಯೋ ಯಾವುದಾದ್ರೂ ಓಕೆ, ಲೈಕ್ ಟ್ರೆಡಿಷ್ನಲ್ ಅಥವಾ ಗೌನ್ಸಿಂದು ಯಾವುದ್ರಲ್ಲಿ ಬೇಕಂದರೂ ಅದರಲ್ಲಿ ಅವರು ಶೂಟ್ನ ಮಾಡ್ತೀವಿ ಅಂತ ಹೇಳಿದ್ರು, ಅಂದರೆ 1 ಮಿನಿಟ್ದು ವೀಡಿಯೋನ. ಬಟ್ ನಾನು ಗೌನಲ್ಲಿನೇ ಇರಲಿ ಒಂದು 1 ಮಿನಿಟ್ ವೀಡಿಯೋ ಅಂತ 1 ಮಿನಿಟ್ದು ವೀಡಿಯೋ ಮಾಡಿಸ್ದೆ. ಬಿಕಾಸ್ ನಾನು ಸೀಮಂತ ಕೂಡ ಮಾಡ್ಕೊಳ್ಳೋಳಿದ್ನಲ್ಲ. ಸೊ ಹಾಗಾಗ್ಬಿಟ್ಟು ಸೀಮಂತ ಟೈಮ್ದು ಮತ್ತು ಟ್ರೆಡಿಷ್ನಲ್ದೇ ಆಗುತ್ತೆ ವೀಡಿಯೋಸ್ ಎಲ್ಲ, ಮತ್ತು ಇವಾಗಿಂದು ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಟ್ರೆಡಿಷ್ನಲ್ ಲುಕ್ ಇರೋದ್ರಲ್ಲಿ ಫೋಟೋಸ್ ಮಾತ್ರ ಇರಲಿ.
ಮತ್ತು ಗೌನ್ ಏನು ನಾನು ವೇರ್ ಮಾಡ್ತೀನಲ್ಲ ಅದರಲ್ಲಿ 1 ಮಿನಿಟ್ದು ವೀಡಿಯೋ ಇರಲಿ ಅಂತ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ನಾನು ತೊಗೊಂಡಿದ್ದಂಥ ಪ್ಯಾಕೇಜಲ್ಲಿ ಇದಿಷ್ಟೂ ಇನ್ಕ್ಲೂಡ್ ಆಗಿತ್ತು. ಅಂದರೆ ಮೇಕಪ್ ಆಗಿರ್ಬೋದು, ಮತ್ತು 2 ಗೌನ್ಸ್, 1 ಟ್ರೆಡಿಷ್ನಲ್ ಲುಕ್, ಹಾಗೇ 1 ಮಿನಿಟ್ದು ವಿಡಿಯೋ ಮತ್ತು ಫೋಟೋಸು. ಸೊ ಇದಿಷ್ಟೂ ಇನ್ಕ್ಲೂಡ್ ಆಗಿರೋದೇ ಒಂದು ಪ್ಯಾಕೇಜ್ನ ನಾನು ತೊಗೊಂಡಿದ್ದು. ಹಾಗೆ ನನ್ನ ಪ್ಯಾಕೇಜಲ್ಲಿ ಒಂದು ಫೋಟೋ ಫ್ರೇಮ್ ಕೂಡ ಇನ್ಕ್ಲೂಡ್ ಆಗಿತ್ತು. ಸೊ ಅದಕ್ಕೆ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೆ, ನಾನು ಶಂಕರ್ ಇಬ್ಬರು ಇರೋದು. ಸೊ ಆ ಒಂದು ಫೋಟೋನು ಕೂಡ ಫ್ರೇಮ್ ಮಾಡಿ ಕಳಿಸಿದ್ರು. ನಮ್ಮನೆ ವಾಲಲ್ಲಿ ಹಾಕಿದ್ದೀನಿ, ಸೂಪರಾಗಿದೆ ಅಂತಲೇ ಹೇಳ್ಬೋದು. ನಮ್ಮನೇಲಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಆ ಒಂದು ಫೋಟೋ ಮಾತ್ರ. ಹೆಂಗೆ ಅನಿಸ್ತಿದೆ? ಶೂಟ್ ಚೆನ್ನಾಗಿದೆಯಾ? ಇಷ್ಟ ಆಯಿತಾ? ಫೋಟೋಸ್ ಚೆನ್ನಾಗಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನನ್ನ 3 ಲುಕ್ಕನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಬಟ್ ನನಗೆ ತುಂಬ 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 ಇಷ್ಟ ಆಗಿದ್ದು ಅಂದರೆ ನನ್ನ ಟ್ರೆಡಿಷ್ನಲ್ ಲುಕ್ ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಂಬಾ ಆಸೆ ಆಯಿತು ನನಗೆ ಇದೇ ಥರನೇ ಬೇಕು ಟ್ರೆಡಿಷ್ನಲ್ ಲುಕ್ ಮಾತ್ರ ಅಂತ. ಸೊ ಅದೇ ಥರನೇ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಫೋಟೋಸ್ ಎಲ್ಲ. ಹಾಗೆಯೇ ನಾನು ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ 3 ಲುಕ್ನು ಶೇರ್ ಮಾಡಿದ್ದೀನಲ್ಲ. ಸೊ ಪ್ರತಿಯೊಂದನ್ನು ನೋಡಿದ್ಮೇಲೆ ನಿಮಗೆ ಯಾವ ಲುಕ್ ತುಂಬಾ ಇಷ್ಟ ಆಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ, ಓಕೆನಾ? ಹಾಗೆ ನಾನು ಮೆಟರ್ನಿಟಿ ಶೂಟ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದು ಏನಾದರೂ ಕೇಳಬೇಕಂದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ನನ್ನ ಮೆಟರ್ನಿಟಿ ಶೂಟಲ್ಲಿ ಮೋಸ್ಟ್ ಫೇವ್ರೆಟ್ ಥಿಂಗ್ಸ್ಗಳಂದರೆ ಒಂದು ನನ್ನ ಟ್ರೆಡಿಷ್ನಲ್ ಲುಕ್, ಹಾಗೇ ನನಗೆ ನನ್ನ ಪೇರೆಂಟ್ಸ್ ಜೊತೆ ಕೂಡ ಫೋಟೋಸ್ನೆಲ್ಲ ಕ್ಯಾಪ್ಚರ್ ಮಾಡಿಸ್ಬೇಕು ಅನ್ನೋದು ತುಂಬ ಆಸೆ ಇತ್ತು. ಅಂದರೆ ನಮ್ಮ ಅತ್ತೆ ಮಾವನ ಜೊತೆ ಮತ್ತು ನಮ್ಮ ಮಮ್ಮಿ ಡ್ಯಾಡಿ ಜೊತೆ ಎಲ್ಲರ ಜೊತೆನೂ ನನಗೆ ಫೋಟೋಸ್ ಬೇಕು ಅನ್ನೋದು ಒಂದಿತ್ತು. ಈವನ್ ಅದು ಆ್ಯಕ್ಚುಲಿ ಇನ್ಕ್ಲೂಡ್ ಆಗಿರಲಿಲ್ಲ ನನ್ನ ಪ್ಯಾಕೇಜಲ್ಲಿ. ಬಟ್ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಈ ಥರ ಫ್ಯಾಮಿಲಿಯವ್ರ ಜೊತೆ ಕೂಡ ನನಗೆ ಫೋಟೋಸ್ ಎಲ್ಲ ಬೇಕು ಅಂತ. ಸೊ ಅವ್ರು ಅದಕ್ಕೆ ಓಕೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ನನಗೆ ಪೇರೆಂಟ್ಸ್ ಜೊತೆನೂ ಅಂದರೆ ಅತ್ತೆ ಮಾವನ ಜೊತೆ ಮತ್ತು ಮಮ್ಮಿ ಡ್ಯಾಡಿ ಜೊತೆ ಎಲ್ಲರ ಜೊತೆನೂ ನನಗೆ ಫೋಟೋಸ್ ಕೂಡ ಕ್ಯಾಪ್ಚರ್ ಮಾಡಿದ್ರು. ಅದು ಕೂಡ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಲೈಕ್ ನನ್ನ 3 ಲುಕ್ಸ್ ಯಾವ ರೀತಿಯಾಗಿತ್ತು. ಹಾಗೆ ಪೇರೆಂಟ್ಸ್ ಜೊತೆ ಎಲ್ಲ ನಾನು ಯಾವ ಥರ ವಿಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಸ್ದೆ, ಪ್ರತಿಯೊಂದೂ ಸಿಗುತ್ತೆ. ಸೊ ಹಾಗಾಗಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ, ಓಕೆನಾ? ಆ್ಯಂಡ್ ಇವಾಗ ವಿಡಿಯೋದಲ್ಲಿ ಬರ್ತಿದೆಯಲ್ಲ ಈ ಲುಕ್ ಇದೆಯಲ್ಲ, ಇದಂತೂ ಮಾತ್ರ ಸೂಪರ್ಬ್ ಅಂತಲೇ ಹೇಳ್ಬೋದು. ಅವ್ರು ನನಗೆ ಕೇಳಿದ್ರು ಲೈಕ್ ನಿಂತ್ಕೊಂಡೆಲ್ಲ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಆದಮೇಲೆ ಅವ್ರು ಕೇಳಿದ್ರು ಲೈಕ್ ನಿಮಗೆ ಕೂತ್ಕೊಳಕ್ಕಾಗುತ್ತಾ, ಕಂಫರ್ಟೇಬಲ್ ಇದ್ದೀರಾ ಅಂತ. ಆವಾಗ ನಾನು ಓಕೆ ಅಂತ ಹೇಳಿದೆ. ಬಿಕಾಸ್ ನಾನು 32 ವೀಕ್ಸಲ್ಲಿ ಮೆಟರ್ನಿಟಿ ಶೂಟ್ನ ಮಾಡಿಸಿದ್ದು. ಇದು ಮಾತ್ರ ಒಂದು ಮೇನ್ ಥಿಂಗ್ ಅಂತಲೇ ಹೇಳ್ಬೋದು. ಬಿಕಾಸ್ ನಮಗೆ ಸ್ವಲ್ಪ ವೀಕ್ಸ್ ಆಗ್ತಾ ಲೈಕ್ 34, 35 ಈ ಥರ ಎಲ್ಲ ಆಗ್ತಾ ಸ್ವಲ್ಪ ಟೈರ್ಡ್ನೆಸ್ ಅನ್ನೋದು ಬರುತ್ತೆ. ಹಾಗಾಗ್ಬಿಟ್ಟು ನಾವು ಒಂದು ಬೆಸ್ಟ್ ಟೈಮ್ ಅಂದರೆ 30 to 32 ವೀಕ್ಸ್ ಅಷ್ಟರೊಳಗಡೆ ನಾವು ಮೆಟರ್ನಿಟಿ ಶೂಟ್ ಮಾಡಿಸಿದ್ರೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ನಾನು ಒಂದು 32 ವೀಕ್ಸಲ್ಲಿ ಮೆಟರ್ನಿಟಿ ಶೂಟ್ನ ಮಾಡಿಸಿದ್ದು. ಬಿಕಾಸ್ ಬಂಪ್ ಕೂಡ ತುಂಬ ಚೆನ್ನಾಗಿ ಬರಬೇಕಲ್ವ. ಸೊ ಆವಾಗ ಶೂಟ್ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಬೆಸ್ಟ್ ಅಂತ ನಾನು 32 ವೀಕ್ಸಲ್ಲಿ ಮಾಡಿಸಿದ್ದು. ಸೊ ಫ್ರೆಂಡ್ಸ್, ಇವಾಗ ನಾನು ಸೆಕೆಂಡ್ ಶೂಟ್ಗೆ ರೆಡಿಯಾಗಿದ್ದೀನಿ. ಗೌನ್ ಹಾಕ್ಕೊಂಡಿದ್ದೀನಿ ಇವಾಗ ಲ್ಯಾವೆಂಡರ್ ಕಲರ್ದು, ತುಂಬಾ ಪ್ರಿಟಿಯಾಗಿ ಚೆನ್ನಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಶಂಕರ್ ರೆಡಿ ಆಗಬೇಕು. ಸೊ ಅವರು ರೆಡಿಯಾಗಿದ್ದ ತಕ್ಷಣ ಮತ್ತೆ ಶೂಟ್ ಶುರು ಆಗುತ್ತೆ. ಸೊ ಟ್ರೆಡಿಷ್ನಲ್ ಲುಕ್ ಆದಮೇಲೆ ನಾವು ಸೆಕೆಂಡ್ ತೊಗೊಂಡಿದ್ದು ಫೋಟೋಸ್ ಮತ್ತು 1 ಮಿನಿಟ್ ವೀಡಿಯೋ ಏನು ಕ್ಯಾಪ್ಚರ್ ಮಾಡಬೇಕಿತ್ತಲ್ಲ, ಸೊ ಅದನ್ನು ಮಾಡೋಣ ಅಂತೇಳ್ಬಿಟ್ಟು ನಾನು ಸೆಕೆಂಡ್ ಸೆಟ್ ಆಫ್ ರೆಡಿ ಆಗಿತ್ತು. ಸೊ ಇದರಲ್ಲಿ ನಾನು ಲ್ಯಾವೆಂಡರ್ ಕಲರಲ್ಲಿ ಗೌನ ಸೆಲೆಕ್ಟ್ ಮಾಡಿದ್ದೆ. ಇದಂತೂ ಸಿಕ್ಕಾಪಟ್ಟೆ ಪ್ರಿಟಿಯಾಗಿ ಕಾಣ್ತಾ ಇತ್ತು. ಇದೂ ಅಷ್ಟೇ ತುಂಬ ಮುದ್ದಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು. ಹಾಗೆ ನಾನು 1 ಮಿನಿಟ್ದು ಏನು ವೀಡಿಯೋ ಕ್ಯಾಪ್ಚರ್ ಮಾಡಿಸಿದ್ನಲ್ಲ, ಸೊ ಆ ಒಂದು ವೀಡಿಯೋಗೂ ಕೂಡ ಈ ಒಂದು ಡ್ರೆಸ್ಸು ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ಒಂದು ಲಾಂಗ್ ವೀಡಿಯೋ ಎಲ್ಲ ಹಾಕಿದ್ಮೇಲೆ ನಾನು ಆದಷ್ಟು ಬೇಗ ನನ್ನ ಫೋಟೋಸ್ ಎಲ್ಲ ಹೆಂಗೆ ಬಂದಿದೆ ಮತ್ತು 1 ಮಿನಿಟ್ ವೀಡಿಯೋ ನಾನು ಏನು ಮಾಡಿಸಿದ್ನಲ್ಲ ಅದು ಯಾವ ಥರ ಬಂದಿದೆ ಪ್ರತಿಯೊಂದೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಈ ಒಂದು ಲ್ಯಾವೆಂಡರ್ ಗೌನ್ ಒಂಥರ ಡಿಫ್ರೆಂಟಾಗಿತ್ತು ಅಂತಲೇ ಹೇಳ್ಬೋದು. ನನಗೆ ನನ್ನ ಪ್ರೀ ವೆಡ್ಡಿಂಗ್ ಶೂಟಲ್ಲೂ ಕೆಲವೊಂದು ಗೌನ್ಸ್ನ ನಾನು ವೇರ್ ಮಾಡಿದ್ದೆ. ಸೊ ಹಂಗಾಗಿ ನನಗೆ ಅದೇ ಥರ ಗೌನ್ಸ್ನೇ ಮತ್ತೆ ರಿಪೀಟ್ ಮಾಡೋದು ಇಷ್ಟ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಚೇಂಜಸ್ ಬೇಕನ್ನೋದಿತ್ತು. ಸೊ ಹಂಗಾಗಿ ನನ್ನ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ನಾನು ಲ್ಯಾವೆಂಡರ್ ಕಲರ್ದು ವೇರ್ ಮಾಡಿರಲಿಲ್ಲ ಮತ್ತು ಈ ಥರ ಸ್ವಲ್ಪ ಲಾಂಗ್ದು ವೇರ್ ಮಾಡಿರಲಿಲ್ಲ. ಲಾಂಗ್ದು ಒಂದು ವೇರ್ ಮಾಡಿದ್ದೆ, ತುಂಬ ಲಾಂಗ್ ಒಂದು ಆ ಥರದ್ದು ಬ್ಲೂ ಕಲರಲ್ಲಿ ವೇರ್ ಮಾಡಿದ್ದೆ ಆವಾಗ ಪ್ರೀ ವೆಡ್ಡಿಂಗ್ ಶೂಟಲ್ಲಿ. ಹಾಗಾಗಿ ನಾನು ಮೆಟರ್ನಿಟಿ ಶೂಟಲ್ಲಿ ಇದಿರಲಿ ಚೆನ್ನಾಗಿದೆ ಲ್ಯಾವೆಂಡರ್ ಕಲರ್
ಕಲರ್ದು ಅಂತ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದು. ಈ ಒಂದು ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಶಂಕರು ಹೊಸ ಡ್ರೆಸ್ಸನ್ನೇ ತೊಗೊಂಡಿದ್ದು. ಮತ್ತು ಈ ಡ್ರೆಸ್ಸಲ್ಲಿ ನಮಗೆ ಫೋಟೋಸು ಮತ್ತು ವೀಡಿಯೋಸ್ ಎರಡೂ ಇದ್ದಿದ್ದರಿಂದ ಸ್ವಲ್ಪ ಫೋಟೋಸ್ ತೊಗೊಳ್ತಾಯಿದ್ರು, ಹಾಗೆ ಮಧ್ಯದಲ್ಲಿ ವೀಡಿಯೋಸ್ ಕ್ಯಾಪ್ಚರ್ ಮಾಡಿದ್ರು. ಮತ್ತು ಫೋಟೋಸ್ ಲೈಕ್ ಈ ಥರ ಫೋಟೋಸ್ ಮತ್ತು ವೀಡಿಯೋಸ್ ಎರಡನ್ನೂ ಕೂಡ ನಮಗೆ ಇದರಲ್ಲಿ ಕ್ಯಾಪ್ಚರ್ ಮಾಡಿ ಕೊಟ್ಟರು. ಆ್ಯಂಡ್ ಈ ಫೋಟೋಸ್ಗೆ ಅಂದರೆ ಈ ಒಂದು ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಏನು ಬ್ಯಾಕ್ಗ್ರೌಂಡೆಲ್ಲ ಇದೆಯಲ್ಲ, ಇದೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಲೈಕ್ ಈ ಒಂದು ಬ್ಯಾಕ್ಗ್ರೌಂಡ್ನೆಲ್ಲ ನಾನು ನೋಡಿನೇ ಸೆಲೆಕ್ಟ್ ಮಾಡಿದ್ದೆ. ಲೈಕ್ ಓಕೆ, ಡ್ರೆಸ್ಸಿಗೆ ಮತ್ತು ಈ ಬ್ಯಾಕ್ಗ್ರೌಂಡ್ಗೆ ಎಲ್ಲ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಈ ಡ್ರೆಸ್ನ ನಾನು ಸೆಲೆಕ್ಟ್ ಮಾಡಿದ್ದೆ. ಆದರೆ ನಾನು ಸೆಲೆಕ್ಷನ್ ಟೈಮಲ್ಲಿ ಅವ್ರು ಪ್ರತಿಯೊಂದೂ ಕಳಿಸಿದ್ರು. ಲೈಕು ಅವರು ಯಾವ ಥರ ಎಲ್ಲ ಪ್ರಾಪ್ಸ್ನ ಯೂಸ್ ಮಾಡ್ತಾರೆ, ಗೌನ್ಸ್ ಎಲ್ಲ ಯಾವ ಥರ ಇದೆ, ಯಾವುದಕ್ಕೆ ಯಾವ್ದು ಮ್ಯಾಚ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುತ್ತೆ, ಪ್ರತಿಯೊಂದೂ ಅವರು ಇನ್ ಡೀಟೇಲ್ ಕಳಿಸಿದ್ರು. ಸೊ ಅದನ್ನೆಲ್ಲ ಚೆಕ್ ಮಾಡಿದೆ ನಾನು. ಅದಕ್ಕೆ ಮ್ಯಾಚ್ ಆಗೋ ಥರನೇ ಆಲ್ಮೋಸ್ಟು ನಾನು ಅವ್ರಿಗೆ ಹೇಳಿದ್ದೆ, ಹಿಂಗೆ ಬೇಕು ಅನ್ನೋ ಥರ ನಾನು ಹೇಳಿದೆ. ಅದೇ ಥರನೇ ಅವರು ಮಾತ್ರ ತುಂಬಾ ಚೆನ್ನಾಗಿಯೇ ಮಾಡಿಕೊಟ್ರು. ಲೈಕ್ ಪ್ರತಿಯೊಂದೂ ಕೇಳ್ತಿದ್ರು ಯಾವ ಥರ ಬೇಕು ಅಂತ. ಲೈಕ್ ಅದೇ ಥರನೇ ನನಗೆ ಇಷ್ಟ ಆಗೋ ಥರನೇ ತುಂಬ ಕಂಫರ್ಟೇಬಲ್ ಆಗಿದ್ವಿ, ನಾವು ಕೂಡ ಆರಾಮಾಗಿ ಮಾಡಿಕೊಟ್ರು. ನೆಕ್ಸ್ಟು ನಂದು ಶಂಕರ್ದು ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಆದಮೇಲೆ ಅಮ್ಮನ ಜೊತೆ ಮತ್ತು ಅತ್ತೆ ಜೊತೆ ನಾವು ಫೋಟೋಸ್ ತೊಗೊಂಡು ಇದು ಅಷ್ಟೇ, ಈ ಮೂಮೆಂಟು ಅಷ್ಟೇ ಎಷ್ಟು ಚೆನ್ನಾಗಿತ್ತಂದರೆ ನಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿತ್ತು. ಹಾಗೆಯೇ ನಾನು ಈ ಡ್ರೆಸ್ಸು ಅಂದರೆ ಇದು ಲ್ಯಾವೆಂಡರ್ ಕಲರ್ದೇನೆ ಅಲ್ವಾ ಗೌನ್ನ ಹಾಕ್ಕೊಂಡಿದ್ದು, ಅದಕ್ಕೆ ಮ್ಯಾಚ್ ಆಗೋ ಥರನೇ ಒಂದು ಸ್ವಲ್ಪ ಲೈಟ್ ಕಲರಲ್ಲಿ ಮ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ 3 ಜನದ್ದು ಒಂದೇ ಥರ ಇರಲಿ, ಸಿಮಿಲ್ಯಾರಿಟಿ ಇರಲಿ ಅಂತ ಹೇಳ್ಬಿಟ್ಟು 3 ಜನಕ್ಕೂ ಸ್ವಲ್ಪ ಒಂದೇ ಥರನೇ ಆಗೋ ಥರ ನಾನು ಸೆಲೆಕ್ಟ್ ಮಾಡಿದ್ದೆ. ಅಮ್ಮಂಗೆ ಮತ್ತು ಅತ್ತೆಗೂ ಆಲ್ಮೋಸ್ಟ್ ಲೈಟ್ ಕಲರಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೆ ಸ್ಯಾರಿನ. ಸೊ ನಾನು ಯಾವ್ದು ಸೆಲೆಕ್ಟ್ ಮಾಡಿದ್ದೆ ಅದೇ ವೇರ್ ಮಾಡಿದರು. ಸೊ ಅತ್ತೆ ಜೊತೆ ಮತ್ತು ಅಮ್ಮನ ಜೊತೆ ನಾನು ಈ ಒಂದು ಲ್ಯಾವೆಂಡರ್ ಕಲರ್ ಡ್ರೆಸ್ಸಲ್ಲೇ ಫೋಟೋಸ್ನ ಕ್ಯಾಪ್ಚರ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಈ ಒಂದು ಮೂಮೆಂಟ್ ಕೂಡ. ಸೊ ಅದಾದಮೇಲೆ ನೆಕ್ಸ್ಟು ನಾವು ಲಾಸ್ಟ್ ಶೂಟ್ ಅಂದರೆ ಇದು 3ನೇ ಶೂಟು. ಸೊ ಇದರಲ್ಲಿ ನಾನು ಈ ಥರ ಗ್ರೀನ್ ಕಲರ್ದನ್ನ ವೇರ್ ಮಾಡಿದ್ದೀನಿ ಗೌನು. ಇದರಲ್ಲೂ ಅಷ್ಟೇ, ಇದರಲ್ಲಿ ನಾನು ಮಾವನ ಜೊತೆ ಮತ್ತು ಡ್ಯಾಡಿ ಜೊತೆ ಫೋಟೋಸ್ ಕ್ಯಾಪ್ಚರ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ಒಂದು ಗೌನಲ್ಲಿ ಅತ್ತೆ ಜೊತೆ ಮತ್ತು ಅಮ್ಮನ ಜೊತೆ, ಮತ್ತು ಇನ್ನೊಂದು ಗೌನಲ್ಲಿ ಡ್ಯಾಡಿ ಜೊತೆ ಮತ್ತು ಮಾವನ ಜೊತೆ, ಲೈಕ್ ಈ ಥರ ಮಾಡೋಣ. ಲೈಕ್ ಇದು ಮೆಟರ್ನಿಟಿ ಶೂಟ್ ಏನು ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಕ್ಯಾಪ್ಚರ್ ಮಾಡಿದರೆ ಕಂಪ್ಲೀಟಾಗಿ ಲೈಕ್ ನಾನೇ ಹೇಳಿದ್ದು ಯಾವ್ಯಾವ ಥರ ಬೇಕು, ಹೇಗಿರಬೇಕು, ಲೈಕ್ ಇದೆಲ್ಲ ಫುಲ್ಲಿ ಬಂದ್ಬಿಟ್ಟು ನಾನೇ ರೆಡಿ ಮಾಡ್ಕೊಂಡಿದ್ದೆ. ಅಂದರೆ ನನಗೆ ಯಾವ್ಯಾವ ಥರ ಬೇಕು ಅಂತೆಲ್ಲ ಪ್ರತಿಯೊಂದು ನಾನೇ ಹೇಳಿ ಮಾಡಿಸ್ಕೊಂಡಿರೋದು ಇದೆಲ್ಲ. ಸೊ ಈ ಗೌನ್ಗೆ ನಾನು ಗೂಚಿ ಬೆಲ್ಟನ್ನು ವೇರ್ ಮಾಡಿದ್ದು. ಸೊ ನನ್ನ ಬೆಲ್ಟಿಗೆ ಮ್ಯಾಚ್ ಆಗೋ ಥರದ್ದೇ ಗೌನ್ನ ಆ್ಯಕ್ಚುಲಿ ನಾನು ಸೆಲೆಕ್ಟ್ ಮಾಡಿದ್ದು. ಸೊ ನಂದು ಬೆಲ್ಟು ಲೈಕ್ ಬ್ಲ್ಯಾಕ್ ಕಲರು ಮತ್ತು ಇನ್ನೊಂದು ಸೈಡಲ್ಲಿ ಗ್ರೀನ್ ಕಲರಲ್ಲಿ ಜಿ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಗ್ರೀನ್ ಜೊತೆ ಬ್ಲ್ಯಾಕೇ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಒಂದು ಗೌನ್ನ ಸೆಲೆಕ್ಟ್ ಮಾಡಿಕೊಂಡೆ. ನನ್ನ ಬೆಲ್ಟ್ 2 ಸೈಡ್ ಇತ್ತು, ಬಟ್ ಸ್ಟಿಲ್ ನನಗೆ ಬ್ಲ್ಯಾಕೇ ಪರ್ಫೆಕ್ಟ್ ಮ್ಯಾಚ್ ಆಯಿತು ಅಂತ ಅಂದ್ಬಿಟ್ಟು ನಾನು ಈ ಥರ ವೇರ್ ಮಾಡಿದ್ದೆ. ಸೊ ನನ್ನ ಬೆಲ್ಟಿಗೆ ಮ್ಯಾಚ್ ಆಗೋ ಥರದ್ದು ಗೌನ್ನ ನಾನು ಸೆಲೆಕ್ಟ್ ಮಾಡಿದ್ದು ನನ್ನ 3ನೇ ಶೂಟಿಗೆ. ಇದು ಅಷ್ಟೇ ಗೌನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಆ ಬೆಲ್ಟ್ ಪರ್ಫೆಕ್ಟಾಗಿ ಮ್ಯಾಚ್ ಆಯ್ತಲ್ಲ ಈ ಗೌನ್ ಜೊತೆ, ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಡ್ರೆಸ್ ಜೊತೆಗೆ ಶಂಕರ್ಗೆ ಕೂಡ ಆ ಡ್ರೆಸ್ನ ಹೊಸದೇನೆ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡಿದ್ದು. US ಪೋಲೋ ಅವರು ಆ್ಯಕ್ಚುಲಿ ಇದು ತೊಗೊಂಡಿರೋದು ಶರ್ಟು. ಅವ್ರಿಗೂ ಅಷ್ಟೇ ತುಂಬ ಕಂಫರ್ಟೇಬಲ್ ಆಗಿತ್ತು ಅಂತಲೇ ಹೇಳ್ಬೋದು ಶರ್ಟು. ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಅವರು ಕೂಡ. ಇನ್ನು ನನ್ನ ಮೆಟರ್ನಿಟಿ ಶೂಟಲ್ಲಿ ನನ್ನ ಎನರ್ಜಿ ಎಲ್ಲೂ ಡ್ರಾಪೇ ಆಗಿಲ್ಲ. ತುಂಬಾ ಎನರ್ಜೆಟಿಕ್ಕಾಗಿ ಆರಾಮಾಗಿದ್ದೆ ನಾನು. ಬಿಕಾಸ್ ನಾನು ತುಂಬ ಇಷ್ಟಪಟ್ಟು ಮಾಡಿಸ್ತಾ ಇದ್ನಲ್ಲ, ಸೊ ಹಂಗಾಗಿ ನನಗೆ ಎಲ್ಲೂ ಎನರ್ಜಿ ಡ್ರಾಪೇ ಆಗಲಿಲ್ಲ. ಆರಾಮಾಗಿ ಖುಷಿಯಾಗಿಯೇ ನಾನು ಮಾಡಿಸ್ಕೊಂಡಿದ್ದು. ಮಾರ್ನಿಂಗಿಂದ ಈವ್ನಿಂಗ್ ತನಕ ಹೋಯಿತು ಶೂಟು. ಸ್ಟಿಲ್ ನಾನು ಆರಾಮಾಗಿಯೇ ಇದ್ದೆ. ಸೊ ಎಲ್ಲ ಕೇಳ್ತಾಯಿದ್ರು ಆರಾಮಾಗಿದೆಯಾ, ಓಕೆನಾ ಅಂತ. ನಾನು ಇಲ್ಲ ಆರಾಮಾಗಿದ್ದೀನಿ, ನಾನು ಆರಾಮಾಗಿ ಮಾಡಿಸ್ಕೊತಿದ್ದೀನಿ ಅಂತ ಆರಾಮಾಗಿ ಮಾಡಿಸ್ಕೊಂಡೆ. ಆಯ್ತಾ? ಸೊ ಶೂಟೆಲ್ಲ ಆದಮೇಲೆ ಇದು ಲಾಸ್ಟ್ ಒಂದು ವೀಡಿಯೋ ಶಂಕರ್ ನನಗೆ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದು. ಇಲ್ಲೂ ನೀವು ನೋಡ್ಬೋದು ನಾನು ಇಷ್ಟು ಆರಾಮಾಗಿ ಖುಷಿಯಾಗಿಯೇ ಇದ್ದೀನಿ ಅಂತ. ಸೊ ನನಗೆಲ್ಲೂ ಎನರ್ಜಿ ಡ್ರಾಪ್ ಆಗಿಲ್ಲ, ಆರಾಮಾಗಿ ಖುಷಿಯಾಗಿಯೇ ನಾನು ಮೆಟರ್ನಿಟಿ ಶೂಟ್ನ ಮಾಡಿಸ್ಕೊಂಡಿದ್ದು. ಸೊ ಇದು ನನ್ನ ಬ್ಯೂಟಿಫುಲ್ ಮೆಟರ್ನಿಟಿ ಶೂಟ್ನ ಕ್ಷಣಗಳು.